యేసయ్యా 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 ನೀನೇ ನೀನೇ ನನ್ನ ಒಡೆಯನಯ್ಯ ನೀನೇ ನೀನೇ ನನ್ನ ರಾಜನಯ್ಯ ದೇವಾ ನೀನೇ ನೀನೇ ನನ್ನ ಒಡೆಯನಯ್ಯ ನೀನೇ ನೀನೇ ನನ್ನ ರಾಜನಯ್ಯ యేసయ్య 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 యేసయ్యా 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 ನೀನೇ ನೀನೇ ನನ್ನ ಒಡೆಯನಯ್ಯ ನೀನೇ ನೀನೇ ನನ್ನ ರಾಜನಯ್ಯ ದೇವಾ ನೀನೇ ನೀನೇ ನನ್ನ ಒಡೆಯನಯ್ಯ ನೀನೇ ನೀನೇ ನನ್ನ ರಾಜನಯ್ಯ యేసయ్య 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 యేసయ్యా 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 ಕಣಿವೆಯಲ್ಲಿ ಘೋರ ಕಾಡಿನಲ್ಲಿ ಕತ್ತಲೆಯ ಬಡು ಭೂಮಿಯಲ್ಲಿ ಕಣಿವೆಯಲ್ಲಿ ಘೋರ ಕಾಡಿನಲ್ಲಿ ಕತ್ತಲೆಯ ಬಡು ಭೂಮಿಯಲ್ಲಿ ನಿನ್ನ ನೋಡುವೆನಯ್ಯ ನಿನ್ನ ಸ್ತುತಿಸುವೆನಯ್ಯ ನಿನ್ನ ನೋಡುವೆನಯ್ಯ ನಿನ್ನ ಸ್ತುತಿಸುವೆನಯ್ಯ యేసయ్య 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 ನೀನೇ ನೀನೇ ನನ್ನ ಒಡೆಯನಯ್ಯ ನೀನೇ ನೀನೇ ನನ್ನ ರಾಜನಯ್ಯ ದೇವಾ ನೀನೇ ನೀನೇ ನನ್ನ ಒಡೆಯನಯ್ಯ ನೀನೇ ನೀನೇ ನನ್ನ ರಾಜನಯ್ಯ యేసయ్య 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 ಆತ್ಮೀಯರು ನನ್ನ
ಅವಮಾನಿಸಿದರು, ಅನ್ಯರು ನನ್ನ ಅಪಹಾಸ್ಯಗೈದರು, ಆತ್ಮೀಯರು ನನ್ನ ಅವಮಾನಿಸಿದರು, ಅನ್ಯರು ನನ್ನ ಅಪಹಾಸ್ಯಗೈದರು. ಆಶ್ರಯ ನೀನೇ యేసయ్య, ನನ್ನಯ ಬಂಡೆ ನೀನಯ್ಯ. ಆಶ್ರಯ ನೀನೇ యేసయ్య, ನನ್ನಯ ಬಂಡೆ ನೀನಯ್ಯ. యేసయ్య 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 యేసయ్య, ನೀನೇ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜನಯ್ಯ. ದೇವಾ ನೀವೇ ನೀವೇ ನಾ ಕೊಲುತ್ತುನಯ್ಯ, ನೀವೇ ನೀವೇ ನಾ ರಾಜುವಯ್ಯ. యేసయ్య 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 యేసయ్య. కొండలలో లోయలలో అడవులలో ఎడారులలో, కొండలలో లోయలలో అడవులలో ఎడారులలో నన్ను గమనించినావా, నన్ను నడిపించినావా, నన్ను గమనించినావా, నన్ను నడిపించినావా. యేసయ్యా 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 యేసయ్యా, నీవే నీవే నన్ను కొలుతునయ్యా, నీవే నీవే నా రాజు అయ్యా. దేవా నీనే నీనే ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜನಯ್ಯ. యేసయ్య 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 యేసయ్య. ಕ್ರಿಸ್ತನಲ್ಲಿ ಪ್ರಿಯವಾದಂಥ ದೇವರ ಮಗುವೆ, ಈ ಒಂದು 20ನೇ ವಾಲ್ಯೂಮ್ಗೆ ನಿಮ್ಮೆಲ್ಲರನ್ನು ಸಂತೋಷದಿಂದ ಆಮೆನ್ ನಾವು ವಂದಿಸ್ತೇನೆ. ಕರ್ತನು ಈ ಒಂದು 20 ವಾಲ್ಯೂಮ್ಗಳು ಕೂಡ ದೇವರ ಪ್ರಸನ್ನತೆಯಿಂದ ಆತನ ಮಹಿಮೆಯಿಂದ ತುಂಬಿಸಿ ಈ ದಿನ ಕರ್ನಾಟಕದಲ್ಲಿರುವಂಥ ಅನೇಕ ದೇವ ಮಕ್ಕಳನ್ನು ದೇವರ ಪ್ರಸನ್ನತೆಯಲ್ಲಿ ಆತನ ಮಹಿಮೆಯಲ್ಲಿ ಮುಳುಗಿಸಿ ಆಮೆನ್ ಸೋತು ಹೋದ ಜೀವನಗಳನ್ನು ಬಲಪಡಿಸಿ, ಬಲಹೀನತೆಯಲ್ಲಿ ವ್ಯಾಧಿಯಲ್ಲಿ ಇರುವವರನ್ನು ಸೌಖ್ಯಪಡಿಸಿ, ಆಮೆನ್ ಬಂಧನಗಳಲ್ಲಿಯೂ ಕಟ್ಟುಗಳಲ್ಲಿ ಇರುವವರನ್ನು ಈ ದಿನ ದೇವರು ಬಿಡುಗಡೆಯನ್ನು ಕೊಟ್ಟು ನಡೆಸುತ್ತಿರುವುದಕ್ಕಾಗಿ ಆತನೊಬ್ಬನಿಗೆ ಎಲ್ಲ ಘನವು, ಎಲ್ಲ ಮಹಿಮೆಯು, ಎಲ್ಲ ಪ್ರಭಾವವು ಉಂಟಾಗಲಿ. ಈ ಒಂದು 20ನೇ ವಾಲ್ಯೂಮಲ್ಲಿಯೂ ಕೂಡ ಬನ್ನಿರಿ, ಸೇರಿ ದೇವನನ್ನು ಮಹಿಮೆ ಪಡಿಸೋಣ. ಆತನು ಯುಕ್ತನು, ಆತನು ಆರಾಧನೆಗೆ ಯೋಗ್ಯನಾದಂಥ ದೇವರು. ಆತನ ಹಾಗೆ ಒಬ್ಬರೂ ಇಲ್ಲ. ನಮ್ಮ ಜೀವಿತದಲ್ಲಿ, ನಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಆರಾಧಿಸುವುದಕ್ಕೆ ಯೋಗ್ಯವಾದಂಥ ದೇವರು, ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ದೇವರು, ನಮ್ಮ ಇಕ್ಕಟ್ಟುಗಳಲ್ಲಿ ನಮಗೆ ಸಹಾಯಕನಾಗಿರುವಂಥ ಆ ದೇವರು, ಆತನನ್ನು ನಾವು ಮಹಿಮೆ ಪಡಿಸೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್.
Thank you, Lord. Amen. We praise you, Lord. Praise you. Hallelujah. Praise you, Lord. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು, ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ యేసయ్ಯ. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ యేసయ్య. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ಆತನು ಇಲ್ಲದೆ ನಾವು ಏನನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಈ ಲೋಕದಲ್ಲಿ ನಮ್ಮಿಂದ ಜೀವನ ಎನ್ನುವಂಥದ್ದು ಅದು ಕಷ್ಟ ಸಾಧ್ಯವೇ? ಯಾಕೆಂದರೆ ಕರ್ತನೇ ನಮಗೆ ಜೀವವಾಗಿ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಹೇಳ್ತದೆ, ಆತನಲ್ಲಿ ಜೀವವಿತ್ತು,
ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತೆಂಬುದಾಗಿ ಈ ದಿನ ಹಾಡಿ ದೇವರನ್ನ ಮಹಿಮೆ ಪಡಿಸೋಣ. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ, ನನ್ನ ಬಿಡಲೇ ಇಲ್ಲ యేసయ్య. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ, ನನ್ನ ಬಿಡಲೇ ಇಲ್ಲ యేసయ్ಯ. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ. ಎಲ್ಲರೂ ಕೂಡ ನನ್ನೊಂದಿಗೆ ಸೇರಿ ಹೇಳೋಣ, ನಿನ್ನಂತೆ ಯಾರು ಇಲ್ಲಪ್ಪ, ನಿನ್ನ ಹಾಗೆ ಒಬ್ಬರು ಇಲ್ಲ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. ಎಲ್ಲರೂ ಹೇಳುವ, ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. యేసయ్య యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ಎಲ್ಲರೂ ಕೈ ತಡೆದ, ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ಎಲ್ಲ ಬಾಯಿಗಳು ಅರಿಕೆ ಮಾಡಲಿ, ನಿನ್ನಂತ ದೇವರು ಒಬ್ಬರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ಎಂಬುದಾಗಿ. ಆಮೇನ್. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಫಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಫಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಎಲ್ಲರೂ ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ. ನನ್ನ ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ. యేసయ్య. ಕೈಗಳನ್ನು ಮೇಲೆ ತಟ್ಟುತ್ತಾ, ಕರವನ್ನು ಎತ್ತಿ ತಲೆಗೆ ಮೇಲೆ ತಟ್ಟುತ್ತಾ ಎಲ್ಲರೂ ಕೂಡ ಹೇಳೋಣ, ಅಪ್ಪ ನಿನಗೆ ವಂದನೆ యేసయ్య. యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య
ನೀನಿಲ್ಲಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು. ಆಮೆನ್. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನು. ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನು. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನು. ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನು. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಎಲ್ಲರೂ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಕೂಡ ಹಾಲೆಲೂಯಾ, ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಬನ್ನಿ ದೇವರ ಮಕ್ಕಳೇ, ಆತನನ್ನ ಮನಸ್ಸಾರೆ ಆರಾಧಿಸೋಣ. ನೀವೊಂದು ವೇಳೆ ಕುಳಿತುಕೊಂಡು ಆಮೆನ್ ಈ ಒಂದು ಸ್ವರವನ್ನು ಕೇಳುತ್ತಿರುವುದಾದರೆ ಹಾಗೆ ಎದ್ದು ನಿಂತುಕೊಳ್ಳೋಣವ. ಆಮೆನ್. ಮಹಿಮಾ ಸ್ವರೂಪನಾದ ದೇವರನ್ನ ಎಷ್ಟೇ ಸ್ತುತಿಸಿದರೂ ಸಾಲದಲ್ವ. ಎಷ್ಟು ಒಳ್ಳೆಯವನಲ್ವ ನಮಗೆ ದೇವರು. ನಮ್ಮ ಜೀವಿತದಲ್ಲಿ ಎಲ್ಲ ಕೆಟ್ಟದರ ಮಧ್ಯದಲ್ಲಿ, ಸುತ್ತಲೂ ಇರುವಂಥ ಎಲ್ಲ ಕತ್ತಲೆಯ ಮಧ್ಯದಲ್ಲಿ, ಎಲ್ಲ ಅವಮಾನಗಳ ಮಧ್ಯದಲ್ಲಿ, ಎಲ್ಲ ರೀತಿಯಾದಂಥ ನಿಂದನೆಗಳ ಮಧ್ಯದಲ್ಲಿ ಆತನು ಮಾತ್ರ ನಮಗೆ ಒಳ್ಳೆಯದನ್ನು ಮಾಡುವುದನ್ನು ಬಿಡಲೇ ಇಲ್ವಲ್ಲ. ಆತನು ಮಾತ್ರ ನಮ್ಮ ಜೀವಿತದಲ್ಲಿ ಈ ಒಳ್ಳೆಯದನ್ನು ಮಾಡುವುದರಲ್ಲಿ ಯಾವತ್ತೂ ಸೋತು ಹೋಗಲಿಲ್ವಲ್ಲ. ಆ ದೇವರನ್ನು ಮಹಿಮೆ ಪಡಿಸೋಣ. ಆಮೆನ್. ಸಣ್ಣ ಸಣ್ಣ ಒಂದು ಕಾರ್ಯಗಳನ್ನು, ಸಹಾಯವನ್ನು ಮಾಡಿದವರಿಗೆ ನಾವು ಎಷ್ಟು ಬಾರಿ ಕೃತಜ್ಞತೆ ಹೇಳ್ತೇವೆ ಅಲ್ವಾ. ನಮಗೋಸ್ಕರ ಎಲ್ಲವನ್ನು ಮಾಡುವಂಥ ದೇವರನ್ನ ಬನ್ನಿರಿ ಸ್ವಲ್ಪ ಸಮಯ ಮಹಿಮೆ ಪಡಿಸೋಣ. ಓ ಥ್ಯಾಂಕ್ ಯು ಲಾರ್ಡ್. ಓ ಕೃಪಾ ಪೂರ್ಣನೇ, ಮನ ಮರುಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೇ. ಎಲ್ಲರೂ ಓ ಕೃಪಾ ಪೂರ್ಣನೇ, ಮನ ಮರುಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೇ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಎಲ್ಲರೂ ಕೂಡ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಆಮೇಲೆ ನಮ್ಮ ದೇವರು ಮರಣವನ್ನು ಜಯಿಸಿ ಆಮೆನ್ ಪಾತಾಳದ ಅಧಿಕಾರವನ್ನು ಮುರಿದು ಆಮೆನ್ ನಮ್ಮನ್ನು ಬಾಧಿಸುತ್ತಿದ್ದಂಥ, ನಮ್ಮನ್ನು ಭಯಪಡಿಸ್ತಿದ್ದಂಥ ಆ ಮರಣದ ಕೊಂಡಿಯನ್ನು ಮುರಿದಾಕಿ ಈ ದಿನ ಜಯೋತ್ಸವದಲ್ಲಿ ನಮ್ಮನ್ನು ನಡೆಸಿ, ಈ ದಿನ ಬದುಕಿದರೆ ಯೇಸು, ಸತ್ತರೂ ಯೇಸು ಎಂಬುದಾಗಿ ಈ ದಿನ ನಮ್ಮ ಜೀವಿತದಲ್ಲಿ ನಮಗೆಲ್ಲವೂ ಆತನೇ ಎಂಬುವಂಥ ನಿಶ್ಚಯದೊಂದಿಗೆ ಬದುಕುವಂತೆ ನಮ್ಮನ್ನು ಮಾಡಿದಾನಲ್ಲ, ಆ ದೇವರನ್ನು ನಾವು ಮಹಿಮೆ ಪಡಿಸೋಣ ಅಲ್ಲವೇ.
ಕರ್ತನ ನಾಮ ಉನ್ನತವಾದ ನಾಮ. ಬನ್ನಿ ಆತನನ್ನ ಮಹಿಮೆ ಪಡಿಸೋಣ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೆ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೆ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ಕರಗಳನ್ನು ತಟ್ಟಿ ಆತನ ನಾಮವನ್ನು ಮಹಿಮೆ ಪಡಿಸೋಣ ಪ್ರಿಯರೇ. ಆಮೇಲೆ ಕರ್ತರ್ ನಲ್ಲವ, ದೇವರು ಬಹಳ ಒಳ್ಳೆಯವನು, ಆತನ ಕೃಪೆಯು ಎಂದೆಂದಿಗೂ ಇರುವುದೆಂಬುದಾಗಿ ಆಮೆನ್. ಕೀರ್ತನೆಗಾರನು ಆತನು ನಮ್ಮನ್ನು ಬಲಪಡಿಸುವಂಥವನಾಗಿದ್ದಾನೆ. ಆಮೆನ್. ಈ ದಿನ ಆತನ ಕೃಪೆ ನನ್ನ ಮೇಲೆ ಯುಗ ಯುಗಾಂತರಕ್ಕೂ ಇರುವಂಥದ್ದಾಗಿದೆ. ಆತನು ಒಳ್ಳೆಯವನೇ ಎಂಬುದಾಗಿ ಅನುಭವ ಸವಿದಿರುವಂಥ ಎಲ್ಲ ದೇವ ಮಕ್ಕಳು ಕೂಡ ನಾವು ದೇವರನ್ನ ಮಹಿಮೆ ಪಡಿಸೋಣವ. ಹೌದು ಪ್ರಿಯರೇ, ನಾವು ದೇವರನ್ನ ಮೇಲೆ ಎತ್ತುತ್ತಾ 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 ಇರುವಾಗ ನಮ್ಮ ಸಮಸ್ಯೆಗಳೆಲ್ಲ ಹಾಗೆ ಕರಗಿ ಹೋಗಿ ನಮ್ಮ ಕಾಲ ಕೆಳಗೆ ಬಂದು ಬೀಳುವಂಥದ್ದಾಗಿದೆ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಸರ್ವಭೌಮನಾದ ಯೆಹೋವನ ಮುಂದೆ ಪರ್ವತಗಳೆಲ್ಲ ಮೇಣದಂತೆ, ಪರ್ವತಗಳೆಲ್ಲ ಮೇಣದಂತೆ. ನಾನು ನಿಮ್ಮನ್ನು ನೋಡಿ ಪ್ರವಾದನ ವಾಕ್ಯವನ್ನು ನಾನು ಹೇಳ್ತಾ ಇದ್ದೇನೆ. ಆಮೆನ್. ಪರ್ವತಗಳು, ನಿಮ್ಮ ಮುಂದೆ ಇರುವಂಥ ಸವಾಲುಗಳು ಮೇಣದಂತೆ ಕರಗಿ ಹೋಗ್ತದೆ ಯಾವಾಗ ದೇವರನ್ನ ಮೇಲೆತ್ತುವಾಗ. ಹಾಲೆಲೂಯಾ. ಎಲ್ಲರೂ ಕೂಡ ಆತನ ನಾಮವನ್ನು ನಾವು ಮಹಿಮೆ ಪಡಿಸೋಣ. ಆತನ ನಾಮವನ್ನು ಇನ್ನೂ ಮೇಲೆ ಕೆತ್ತುವವರಾಗಿರೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಆಮೆನ್. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಎಲ್ಲರೂ ನಿನ್ನನ್ನು ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನೀನೇ ನನ್ನ ದುರ್ಗವು, ಆಶ್ರಯವಾಗಿರುವೆ. ನೀನೇ ನನ್ನ ರಕ್ಷೆಯು, ಗುರಾಣಿಯೂ ಆಗಿರುವೆ. ನಿನ್ನನ್ನು ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನಿನ್ನನ್ನು ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ದೇವರ ವಾಕ್ಯದಲ್ಲಿ ಪೇತ್ರನು ಯೇಸುವನ್ನು ನೋಡಿ ಹೇಳಿದಾಗ, ಅಪ್ಪ ನಾನು ಇನ್ಯಾರ ಬಳಿಯಲ್ಲಿ ಹೋಗಲಿ ಅಪ್ಪ, ಜೀವ ಕೊಡುವ ವಾಕ್ಯವು ನಿನ್ನಲ್ಲಿ ತಾನೆ. ನಮ್ಮ ಪ್ರೀತಿಯ ದೇವ ಮಗುವೇ, ಈ ದಿನ ಎಲ್ಲೇ ಅಲಿದ್ರು, ಏನೇ ಮಾಡಿದ್ರು, ಎಷ್ಟೇ ಕಷ್ಟಪಟ್ಟರು, ಕಡೆಯದಾಗಿ ನಮಗಿರುವಂಥ ಸಮಾಧಾನ, ನಮಗಿರೋ ಸಂತೋಷ ಆತನಲ್ಲಿ ತಾನೆ. ಆಮೆನ್. ಒಳ್ಳೆಯವನು ಎಂಬುದಾಗಿ ಹೇಳಿಸಿಕೊಳ್ಳುವುದಕ್ಕೆ ಯೋಗ್ಯನು ಆತನು ಮಾತ್ರ ತಾನೆ. ಆಮೆನ್. ನಮ್ಮ ಸೋತು ಹೋದ ಸಮಯದಲ್ಲಿ ಎಲ್ಲೋ ಒಂದು ಕಡೆ ನನ್ನ ಹೃದಯ, ನನ್ನ ಮನಸ್ಸು ಅದು ಗಾಯ ಆರಿಸಲ್ಪಡುತ್ತದೆ ಎನ್ನುವಂಥ ಒಂದು ಸ್ಥಳ ಇದೆ ಅಂದರೆ ಅದು ಆತನ ಪ್ರಸನ್ನತೆ ತಾನೆ ಪ್ರಿಯರೇ. ಆ ಪ್ರಸನ್ನತೆಯಲ್ಲಿ ಇರುವಂಥ ನೀವು ನಾನು ದೇವರನ್ನ ಹೇಳೋಣ, ಅಪ್ಪ ನಿನ್ನನ್ನು ಬಿಟ್ಟು ನಾ ಎಲ್ಲಿ ಹೋಗಲಿ ಅಪ್ಪ, ನಿನ್ನನ್ನು ಬಿಟ್ಟು ನಾ ಏನು ಮಾಡೋದಕ್ಕೆ ಸಾಧ್ಯ ದೇವರೇ. ಅಪ್ಪ ನೀನೇ ಅಪ್ಪ ಆ ಒಂದು ಕೊಂಬೆಯು, ನಾನು ನಿನ್ನಲ್ಲಿ ಬಳ್ಳಿಯಾಗಿದ್ದೇನಪ್ಪ. ನೀನೇ ದ್ರಾಕ್ಷ ಲತೆಯು, ನಾನೇ ಅಪ್ಪ ಅದರಲ್ಲಿರೋ ಕೊಂಬೆ. ನೀನಿಲ್ಲದೆ ನಾ ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನಿಂದ ಫಲ ಕೊಡುವುದಕ್ಕೆ ನನ್ನಿಂದ ಆಗದು ದೇವರೇ. ನಿನ್ನ
ನಿನ್ನಿಂದಲೇ ಎಲ್ಲ ಎಂಬುದಾಗಿ. ಆಮೆನ್. ನನ್ನ ಜೀವಿತವು ನೀವು ಉಜ್ಜೀವಗೊಳಿಸಿ, ನನ್ನ ದಾರಿಯೆಲ್ಲ ನೀವು ಸ್ಥಿರಪಡಿಸಿ. ನನ್ನ ಜೀವಿತವು ನೀವು ಉಜ್ಜೀವಗೊಳಿಸಿ, ನನ್ನ ದಾರಿಯೆಲ್ಲ ನೀವು ಸ್ಥಿರಪಡಿಸಿ. ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ನೀನೇ ನನ್ನ ದುರ್ಗವು ಆಶ್ರಯವಾಗಿರುವೆ, ನೀನೇ ನನ್ನ ರಕ್ಷೆಯು ಗುರಾಣಿಯೂ ಆಗಿರುವೆ. ನೀನೇ ನನ್ನ ದುರ್ಗವು ಆಶ್ರಯವಾಗಿರುವೆ, ನೀನೇ ನನ್ನ ರಕ್ಷೆಯು ಗುರಾಣಿಯೂ ಆಗಿರುವೆ. ನಿನ್ನನ್ನು ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನಿನ್ನನ್ನು ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಹಲ್ಲೆಲೂಯಾ ಹಾಡಿ ನಾನು ಆರಾಧಿಸುವೆ, ಕೈತಾಳ ತಟ್ಟಿ ನಾನು ಕೊಂಡಾಡುವೆ. ಎಲ್ಲರೂ ನನ್ನೊಂದಿಗೆ ಸೇರಿ ಹಲ್ಲೆಲೂಯಾ ಹಾಡಿ ನಾನು ಆರಾಧಿಸುವೆ, ಕೈತಾಳ ತಟ್ಟಿ ನಾನು ಕೊಂಡಾಡುವೆನು. ದೇವ ಪಿತನೇ ನಾನು ಆರಾಧಿಸುವೆ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವೆ. ಅಪ್ಪ ತಂದೆಯೇ ನಿನ್ನನ್ನು ಆರಾಧಿಸುವೆ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವೆ. ನಿನ್ನನ್ನು ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನಿನ್ನನ್ನು ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. Amen. Thank you, Lord. Thank you, Jesus. Amen. Thank you, Father. Riba shagaladuraha yelbaraho rikatalaraba ribadolaraba shaldaraho. ನನ್ನ ದೇವ ಮಗುವೆ, ಈ ಒಂದು ಸಮಯದಲ್ಲಿ ಕೂಡ ನಾವು ವಾಕ್ಯದಲ್ಲಿ ನಾವು ನೋಡುವಾಗ ಯೆರೆಮೀಯ ಪುಸ್ತಕ 18ನೇ ಅಧ್ಯಾಯದಲ್ಲಿ ದೇವರ ವಾಕ್ಯವು ಯೆರೆಮೀಯನಿಗೆ ಬರ್ತದೆ. ಯೆರೆಮೀಯನಿಗೆ ದೇವರು ಮಾತನಾಡುವಂತಹ ಮಾತು, ನೀನು ಎದ್ದು ನೀನು ಕುಂಬಾರನ ಮನೆಗೆ ಓಡಿ ಹೋಗು, ಅಲ್ಲಿ ನಾನು ನಿನಗೆ ಸಂದೇಶವನ್ನು ಕೊಡ್ತೇನೆಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಆ ಒಂದು ವಾಕ್ಯವನ್ನು ಕೇಳಿದಂಥ ಯೆರೆಮೀಯನು ಆತನು ಎದ್ದು ಓಡಿ ಹೋಗಿ ಆತನು ಕುಂಬಾರನ ಮನೆಗೆ ಆತನು ಓಡಿ ಹೋದಾಗ ಅಲ್ಲಿ ಆ ಒಂದು ಪತ್ರವೋ ಅಥವಾ ಅಲ್ಲಿ ದೇವರ ಒಂದು ವಾಣಿಯೋ ಅಲ್ಲ, ಆತನ ಕಣ್ಣ ಮುಂದೆ ಒಂದು ಕಾರ್ಯವನ್ನು ಆತನು ಕಂಡನು. ಅದೇನೆಂದರೆ ಕುಂಬಾರನು ಆ ಚಕ್ರದಲ್ಲಿ ಆ ಒಂದು ಜೇಡಿ ಮಣ್ಣನ್ನು ಹಾಕಿ ಆತನು ಆ ಚಕ್ರವನ್ನು ತಿರುಗಿಸ್ತಾ ಆ ಒಂದು ಮಣ್ಣಿಗೆ ಒಂದು ರೂಪವನ್ನು ಕೊಡ್ತಾ ಇರುವುದನ್ನು ಆತನು ಕಂಡನು. ಆಮೆನ್. ಇದನ್ನು ಕಂಡಂಥ ಆ ಒಂದು ಯೆರೆಮೀಯ ಏನಿದು ಎಂಬುದಾಗಿ ಯೋಚನೆ ಮಾಡುವಾಗ ಆಮೆನ್ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ಒಂದು ಕುಂಬಾರನು ಅದನ್ನು ರೂಪಿಸುತ್ತಾ ಇರುವಾಗ ಆಮೆನ್ ಪಟ್ಟನೆ ಆತನ ಕೈಯಲ್ಲಿ ಆಮೆನ್ ಏನೋ ಒಂದು ಕಲ್ಲಿನ ರೀತಿಯಲ್ಲಿ ಸಿಕ್ಕಂತಾದಾಗ ಆತನು ಆ ಚಕ್ರದಿಂದ ಆ ಮಣ್ಣನ್ನು ತೆಗೆದು ಆ ಜೇಡಿ ಮಣ್ಣನ್ನು ತೆಗೆದು ಆ ಒಂದು ಜೇಡಿ ಮಣ್ಣಲ್ಲಿದ್ದಂಥ ಆ ಕಲ್ಲುಗಳನ್ನು ಆರಿಸಿ ತೆಗೆದು ಆತನು ಮತ್ತೆ ಆ ಚಕ್ರದಲ್ಲಿ ಆ ಒಂದು ಜೇಡಿ ಮಣ್ಣನ್ನು ಹಾಕಿ ಆತನು ಮತ್ತೆ ಅದನ್ನು ರೂಪಿಸಲು ಆರಂಭಿಸಿದನು. ದೇವರು ಯಾಕೆ ಇದನ್ನು ತೋರಿಸಿದನೆಂದರೆ ಪ್ರಿಯರೇ, ಅದೇ ರೀತಿಯಲ್ಲಿ ನಿನ್ನ ನನ್ನ ಜೀವಿತವು ಈ ಒಂದು ದಿನ ದೇವರ ಕೈಗಳಲ್ಲಿ ನೀವು ಇದ್ದೀರಾ.
ಆಮೆನ್. ಈ ಒಂದು ದಿನ ಆರಾಧಿಸ್ತಿರುವಂಥ ದೇವರ ಮಗುವೆ, ಆ ಕುಂಬಾರನು ಬೇರೆ ಯಾರೂ ಅಲ್ಲ. ಆ ಕುಂಬಾರನು ನಾವು ಆರಾಧಿಸ್ತಿರುವಂಥ ಆ ದೇವರೇ ಆ ಒಂದು ಕುಂಬಾರನಾಗಿದ್ದಾನೆ. ಆಮೆನ್. ಆ ಜೇಡಿಮಣ್ಣು ಬೇರೆ ಯಾರಲ್ಲ, ನಾವೇ ಆ ಒಂದು ಜೇಡಿಮಣ್ಣಾಗಿ ಇದ್ದೇವೆ ಪ್ರಿಯರೇ. ನಮ್ಮನ್ನು ರೂಪಿಸುವ ದೇವರು ಆತನು. ಈ ದಿನ ನಮ್ಮ ಜೀವಿತವು ಏನಾಗುತ್ತದೋ ಎಂಬುವಂಥ ಒಂದು ಪರಿಸ್ಥಿತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ? ಈ ಸಮಸ್ಯೆಗಳು ನನ್ನನ್ನು ಎಲ್ಲಿ ಕರೆದುಕೊಂಡು ಹೋಗಿ ನಿಲ್ಲಿಸ್ತದೋ ಎಂಬುದಾಗಿ ಈ ರೀತಿ ಗಾಬರಿಯಲ್ಲಿದ್ದೀರಾ? ನಿದ್ದೆ ಇಲ್ಲದಂಥ ರಾತ್ರಿಗಳನ್ನು ನೀವು ಈ ದಿನ ಹಾದು ಹೋಗ್ತಾ ಇದ್ದೀರಾ? ದೇವರು ವಾಕ್ಯವು ಈ ದಿನ ನಿಮ್ಮೊಂದಿಗೆ ಮಾತನಾಡ್ತಾ ಇದೆ. ದೇವರು ನಿಮ್ಮನ್ನು ಆತನ ಕರಗಳಲ್ಲಿ ಹಿಡಿದುಕೊಂಡಿದ್ದಾನೆ. ಭಯಪಡಬೇಡಿರಿ. ನೀವು ದೇವರ ಕೈಗಳಲ್ಲಿದ್ದೀರಾ. ಕೇವಲ ಮಣ್ಣೇ ಆಗಿದ್ದರೂ ಕೂಡ, ಮನುಷ್ಯನ ಕಾಲುಗಳಲ್ಲಿ ಕೆಳಗೆ ತುಳಿಯಲ್ಪಡುವಂಥ ಒಂದು ಸಾಧಾರಣವಾದಂಥ ಮಣ್ಣಾಗಿರುವುದಾದರೂ ಕೂಡ ನೀವು ದೇವರ ಕೈಗಳಲ್ಲಿ ಇರುವುದರಿಂದ ನೀವು ಆಮೆನ್ ಆ ಮಣ್ಣಾಗಿಯೇ ಇರೋದಿಲ್ಲ. ನೀವು ಅದ್ಭುತವಾದಂಥ ಸುಂದರವಾದಂಥ ಒಂದು ಆಮೆನ್ ಕಲಾಕೃತಿಯಾಗಿ ನೀವು ಮಾರ್ಪಡಲಿಕ್ಕಿದ್ದೀರಾ. ನೀವು ಆತನ ಕೈಯಿಂದ ರೂಪಿಸಲ್ಪಡುವಂಥ ಒಂದು ಸುಂದರವಾದ ಮಡಿಕೆಯಾಗಿ, ಎಲ್ಲ ಜನರು ಆಶ್ಚರ್ಯಪಡುವಂಥ ಒಂದು ಮಡಿಕೆಯಾಗಿ ದೇವರು ನಿಮ್ಮನ್ನು ಮಾರ್ಪಡಿಸಲಿಕ್ಕಿದ್ದಾನೆ. ಆಮೆನ್. ಈ ದಿನ ನಾನು ದೇವರಿಗೆ ನಂಬಿಗಸ್ತನಾಗಿ ಇರಲಿಲ್ಲ, ನಾನು ದೇವರನ್ನ ದುಃಖಪಡಿಸಿದ್ದೇನೆ, ನಾನು ದೇವರನ್ನು ಅವಮಾನಪಡಿಸಿದ್ದೇನೆ ಎಂಬುದಾಗಿ ನೊಂದೋಗಿದ್ದೀರಾ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಆ ಒಂದು ಜೇಡಿ ಮಣ್ಣನ್ನು ತೆಗೆದುಕೊಂಡು ರೂಪಿಸುತ್ತಿರುವಾಗ ಆತನ ಕೈಗಳಲ್ಲಿ ಆ ಕಲ್ಲುಗಳು ಸಿಕ್ಕಾಗ ಆ ಮಣ್ಣಲ್ಲಿ ಆತನು ಆ ಮಣ್ಣನ್ನು ತೆಗೆದು ಬೀಸಾಡಲಿಲ್ಲ. ಆ ಜೇಡಿ ಮಣ್ಣು ಬೇಡ ಎಂಬುದಾಗಿ ಬೀಸಾಡಲಿಲ್ಲ, ಹೊರತು ಆ ಜೇಡಿ ಮಣ್ಣಲ್ಲಿರುವಂಥ ಕಲ್ಲುಗಳನ್ನು, ಬೇಡದಿರುವಗಳನ್ನು ತೆಗೆದು ಹಾಕಿ ಮತ್ತೆ ಆ ಜೇಡಿ ಮಣ್ಣನ್ನು ಅದೇ ಒಂದು ಚಕ್ರದ ಮೇಲೆ ಹಾಕಿ ಅದೇ ಕರಗಳು ಮತ್ತೆ ಅದನ್ನು ರೂಪಿಸಲು ಆರಂಭಿಸಿತಲ್ವ? ಅದೇ ರೀತಿಯಲ್ಲಿ ಈ ದಿನ ದೇವರು ನಿಮ್ಮ ಬಲಹೀನತೆಯನ್ನು ನೋಡಿ, ನಿಮ್ಮಲ್ಲಿರುವಂಥ ಐಮೇನ್ ಆಗದೇ ಇರುವಂಥ ಪರಿಸ್ಥಿತಿಗಳನ್ನು ನೋಡಿ ನಿಮ್ಮನ್ನು ತೆಗೆದು ಎಸೆಯುವುದಿಲ್ಲ. ಅದರ ಬದಲು ನಿಮ್ಮ ಬಲಹೀನತೆಯನ್ನು ತೆಗೆದುಹಾಕಿ ಆತನ ಬಲವನ್ನು ನಿಮಗೆ ಆತನು ಕೊಡಲಿಕ್ಕಿದ್ದಾನೆ. ನಿಮ್ಮ ಒಂದು ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಆತನು ಎಲ್ ಶಡಾಯ್ ಆಗಿ ನಿಂತು ಕರ್ತನು ನಿಮ್ಮನ್ನು ಪರಿಪೂರ್ಣಪಡಿಸಲಿಕ್ಕಿದ್ದಾನೆ. ನಿಮ್ಮನ್ನು ಪರಿಪೂರ್ಣಪಡಿಸುವಂಥ ದೇವರು ನಾನೇ ಎಂಬುದಾಗಿ ಕರ್ತನು ಮಾತನಾಡಿದಾನಲ್ಲ ಯಾಜಕ ಕಾಂಡ 19ನೇ ಅಧ್ಯಾಯದಲ್ಲಿ. ಅದೇ ರೀತಿಯಲ್ಲೇ ಕರ್ತನು ನಿಮ್ಮ ಜೀವಿತದಲ್ಲಿ ಆತನು ಏನೇ ಆದರೂ, ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ಕರ್ತನು ನಿಮ್ಮನ್ನು ಬಿಟ್ಟು ಕೊಡೋದಿಲ್ಲ ಪ್ರಿಯರೇ. ಕರ್ತನು ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ಕರ್ತನು ಜನರಂತೆ ನಿಮ್ಮನ್ನು ಅಲಕ್ಷ್ಯ ಮಾಡುವ ದೇವರಾತನಲ್ಲ. ಆತನು ನಿಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡು ಆಮೆನ್ ಎತ್ತ ತಾಯಿ ಮರೆತರು ಮರೆಯದಂತೆ ಆತನು ಕಾಯುವಂಥ ದೇವರು. ಆತನು ಯಾವಾಗಲೂ ನಿಮ್ಮ ಕುರಿತಾಗಿ ಯೋಚಿಸುವಂಥ ದೇವರು. ಕಣ್ಣು ಮಿಟುಕಿಸುವ ಸಮಯ ಕೂಡ ವ್ಯರ್ಥ ಮಾಡದೆ ಕರ್ತನು ನಮ್ಮನ್ನೇ ನೋಡುವ ದೇವರು. ಆತನು ತೂಕೆಡಿಸಿದನೋ ನಿದ್ರಿಸದೇನೋ ಆತನು ನಮ್ಮನ್ನೇ ಕಾಯುವಂಥ ಆ ಒಂದು ದೇವರು ನಮ್ಮ ಸಂಗಡ ಇರುವಾಗ ಈ ದಿನ ನೀ ಮಹಿಮೆ ಪಡಿಸು. ಪರಿಸ್ಥಿತಿಗಳನ್ನು ನೋಡಿ ಮಾತನಾಡುವುದನ್ನು ಬಿಟ್ಟು ಕರ್ತನ ನಾಮವನ್ನು ಮಹಿಮೆ ಪಡಿಸು. ನಿನ್ನ ದೇವರು ಆತನು ನಿನಗೆ ಆಶ್ರಯ ದುರ್ಗವು. ನಿನ್ನ ದೇವರು ಆತನು ನಿನಗೆ ವಿಶೇಷ ಸಹಾಯಕನು. ಈಸ್ ನಾಟ್ ಓನ್ಲಿ ಎನ್ ಹೆಲ್ಪರ್, ಈಸ್ ಅ ಸ್ಪೆಷಲ್ ಹೆಲ್ಪರ್ ಟು ಯು. ಆಮೆನ್. ನಿನಗೆ ಸಹಾಯಕನು ಮಾತ್ರವಲ್ಲ, ಆತನು ನಿನಗೆ ವಿಶೇಷ ಸಹಾಯಕನೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನು ನೆನೆಸುವುದನ್ನು ನಿನ್ನ ಜೀವಿತದಲ್ಲಿ ಮಾಡಿ ಮುಗಿಸ್ತಾನೆ. ನಿನ್ನ ಪರಿಸ್ಥಿತಿಗಳ ಮಧ್ಯದಲ್ಲಿ ಪ್ರಿಯರೇ ಆಮೆನ್ ದೇವರನ್ನ ಮಹಿಮೆ ಪಡಿಸಿರಿ, ದೇವರನ್ನ ಮಹಿಮೆ ಪಡಿಸಿರಿ. ನೀವೊಂದು ವೇಳೆ ಮರೆತು ಹೋದರೂ ಕೂಡ ಆಮೆನ್ ಕರ್ತನು ನಿಮ್ಮನ್ನು ಮರೆಯೋದೇ ಇಲ್ಲ. ನೀವೊಂದು ವೇಳೆ ಆತನನ್ನು ಅಲಕ್ಷ್ಯ ಮಾಡಿದರೂ ಕೂಡ ಕರ್ತನು ಅಲಕ್ಷ್ಯ ಮಾಡೋದೇ ಇಲ್ಲ. ಯಾಕೆಂದರೆ ನಮ್ಮ ಪ್ರೀತಿಯು ಅದು ಸಾಧಾರಣವಾದದ್ದಾಗಿರ್ಬೋದು, ಆದರೆ ಆತನ ಪ್ರೀತಿಯು ನಿರಂತರವಾದದ್ದು, ಶಾಶ್ವತವಾದದ್ದು, ಮಾರ್ಪಡದಂಥದ್ದು. ಅದು ಎಂದಿಗೂ ಕೂಡ ಮರೆಯಾಗದೇ ಇರುವಂಥ ಒಂದು ಪ್ರೀತಿಯು ಈ ಲೋಕದಲ್ಲಿ ನಾವು ಕಾಣುವ ಎಲ್ಲ ಪ್ರೀತಿಗಳಿಗಿಂತಲೂ ಶ್ರೇಷ್ಠವಾದ ಪ್ರೀತಿ ಒಂದಿದೆ ಅಂದರೆ ಆತನ ಪ್ರೀತಿನೇ. ಆ ಪ್ರೀತಿ ನಿಮ್ಮನ್ನು ಎಂದಿಗೂ ಮರೆಯೋದಕ್ಕೆ ಬಿಡದೇ ಇರುವಂಥ ಪ್ರೀತಿ. ಆ ಪ್ರೀತಿ ಎಂದಿಗೂ ನೀವು ಕೈ ಬಿಡಿಸಿಕೊಂಡು ಓಡುವುದಕ್ಕೆ ಪ್ರಯತ್ನ ಪಟ್ಟರು ನಿಮ್ಮನ್ನು ಕೈ ಬಿಡದೇ ಇರುವಂಥ ಒಂದು ಪ್ರೀತಿ. ಆ ಪ್ರೀತಿ ನಿಮ್ಮ ಕಣ್ಣೀರನ್ನು ಒರೆಸುವಂಥ ಪ್ರೀತಿ.
ಆ ಒಂದು ಪ್ರೀತಿ ನಿಮ್ಮ ಅವಮಾನಗಳನ್ನು 2ರಷ್ಟು ಮಾನವನ್ನಾಗಿ ಮಾರ್ಪಡಿಸುವಂತಹ ಆ ಪ್ರೀತಿಯನ್ನು ನಾವು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಜೀಸಸ್, ವಿ ಪ್ರೈಸ್ ಯು, ಹಲ್ಲೆಲೂಯಾ. ನೀವು ನನ್ನ ಮರೆಯೋದಿಲ್ಲ, ನನ್ನ ಪ್ರಿಯ ಯೇಸುವೆ ನೀ ನನಗೆ ಸಾಕಯ್ಯ. ನಾನು ನಿಮ್ಮ ಮರೆತಿದ್ದರು ನೀವು ನನ್ನ ಮರೆಯೋದಿಲ್ಲ, ನನ್ನ ಪ್ರಿಯ ಯೇಸುವೆ ನೀ ನನಗೆ ಸಾಕಯ್ಯ. ನೀ ಮರೆಯೋದಿಲ್ಲ, ತಂದೆ ಹಾಗೆದರೂ ನನ್ನ ನೀ ಬಿಡುವುದಿಲ್ಲ. ತಾಯಿ ಮರೆತಿದ್ದರು ನೀ ಮರೆಯೋದಿಲ್ಲ, ತಂದೆ ಹಾಗೆದರೂ ನನ್ನ ನೀ ಬಿಡುವುದಿಲ್ಲ. ನಿಮ್ಮ ಅಂಗೈನಲ್ಲಿ ನನ್ನ ಚಿತ್ರಿಸಿರುವೆ ನೀ, ನಿಮ್ಮನೆಂದಿಗೂ ನಾ ಹಾಡಿ ಹೊಗಳುವೆ. ನಿಮ್ಮ ಅಂಗೈನಲ್ಲಿ ನನ್ನ ಚಿತ್ರಿಸಿರುವೆ ನೀ, ನಿಮ್ಮನೆಂದಿಗೂ ನಾ ಹಾಡಿ ಹೊಗಳುವೆ. ನಾನು ನಿಮ್ಮ ಮರೆತಿದ್ದರು ನೀವು ನನ್ನ ಮರೆಯೋದಿಲ್ಲ, ನನ್ನ ಪ್ರಿಯ ಯೇಸುವೆ ನೀ ನನಗೆ ಸಾಕಯ್ಯ. ನಾನು ನಿಮ್ಮ ಮರೆತಿದ್ದರು ನೀವು ನನ್ನ ಮರೆಯೋದಿಲ್ಲ, ನನ್ನ ಪ್ರಿಯ ಯೇಸುವೆ ನೀ ನನಗೆ ಸಾಕಯ್ಯ. ದ್ವೇಷಿಸಿ ನನ್ನ ಬೇಡವೆನ್ನಲಿ, ನಿನ್ನ ನೆರಳಲ್ಲಿ ನಾ ಒರಗಿಕೊಳ್ಳುವೆ. ಲೋಕ ದ್ವೇಷಿಸಿ ನನ್ನ ಬೇಡವೆನ್ನಲಿ, ನಿನ್ನ ನೆರಳಲ್ಲಿ ನಾ ಒರಗಿಕೊಳ್ಳುವೆ. ನಿಮ್ಮ ಕೃಪೆಯು ನನಗೆ ಸಾಕಯ್ಯ, ನನ್ನನೆಂದಿಗೂ ನಡೆಸು ಕರ್ತನೇ. ನಿಮ್ಮ ಕೃಪೆಯು ನನಗೆ ಸಾಕಯ್ಯ, ನನ್ನನೆಂದಿಗೂ ನಡೆಸು ಕರ್ತನೇ. ನಾನು ನಿಮ್ಮ ಮರೆತಿದ್ದರು ನೀವು ನನ್ನ ಮರೆಯೋದಿಲ್ಲ, ನನ್ನ ಪ್ರಿಯ ಯೇಸುವೆ ನೀ ನನಗೆ ಸಾಕಯ್ಯ. ನಾನು ನಿಮ್ಮ ಮರೆತಿದ್ದರು ನೀವು ನನ್ನ ಮರೆಯೋದಿಲ್ಲ, ನನ್ನ ಪ್ರಿಯ ಯೇಸುವೆ ನೀ ನನಗೆ ಸಾಕಯ್ಯ. ನನ್ನ ಪ್ರಿಯ ಯೇಸುವೆ ನೀ ನನಗೆ ಸಾಕಯ್ಯ, ನನ್ನ ಪ್ರಿಯ ಯೇಸುವೆ ನನಗೆ ಸಾಕಯ್ಯ. ದೇವರಲ್ಲಿ ಒಂದೊಂದು ದಿನವೂ ಕೂಡ ನಮ್ಮ ಜೀವಿತವು ಆಶೀರ್ವಾದವೇ. ಆತನ ಪ್ರಸನ್ನತೆಯಲ್ಲಿ ಒಂದೇ ಒಂದು ಕ್ಷಣವು ನಾವು ಇರುವುದಾದರೂ ಕೂಡ ಪ್ರಿಯರೇ, ನಮ್ಮ ಜೀವಿತವೇ ತಲೆ ಕೆಳಗಾಗಿ ಮಾರ್ಪಡುವಂಥದ್ದು ಅಲ್ವಾ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಆತನು ನಮ್ಮನ್ನು ಮರೆಯದೇ ಇರುವ ದೇವರು, ನಮ್ಮನ್ನು ಯಾವತ್ತೂ ಕೂಡ ನಮ್ಮನ್ನು ತಳ್ಳಿಬಿಡದ ದೇವರು. ಕ್ರಿಸ್ತನಲ್ಲಿ ಪ್ರಿಯರವೇ, ಈ ಒಂದು ಸಮಯದಲ್ಲಿ ಕೂಡ ನಮ್ಮ ಹೃದಯದ ಆಳದಿಂದ ಆಮೆನ್, ಇಷ್ಟು ದೊಡ್ಡ ದೇವರನ್ನು, ಇಷ್ಟು ಅಮೂಲ್ಯವಾದ ದೇವರನ್ನು ನಮ್ಮ ಜೀವಿತದಲ್ಲೂ ನಾವು ಎಲ್ಲಿ ಹುಡುಕಿದರೂ ಸಿಗದಂಥ
ಆ ಒಂದು ಶ್ರೇಷ್ಠವಾದಂಥ ಸೊತ್ತಾಗಿರುವಂಥ ನಮ್ಮ ದೇವರನ್ನು ದಾವಿದನಂತೆ ಸ್ತುತಿಸೋಣ ಪ್ರಿಯರೇ. ದಾವಿದನು ಯೆಹೋವನನ್ನು ನೋಡಿ ಆತನು ಹೇಳ್ತಾನೆ, ನೀನೇ ನನಗೆ ಆಶ್ರಯ ದುರ್ಗವು, ನನ್ನ ಬಲವು, ನನ್ನ ಖೇಡ್ಯವು, ನನಗೆ ಆಪತ್ ಕಾಲದಲ್ಲಿ ನನಗೆ ಸಹಾಯಕರು ನೀನೇ ಎಂಬುದಾಗಿ, ನನ್ನ ವಿಮೋಚಕನು ನೀನು, ನನ್ನನ್ನು ಕಾಯುವಂಥ ಆ ಗುರಾಣಿಯು ನೀನು ಎಂಬುದಾಗಿ ಒಂದೊಂದು ಕೀರ್ತನೆಯು ಕೂಡ ದಾವಿದನು ಬರೆದದರಲ್ಲಿ ದೇವರನ್ನು ಮನಸಾರೆ ಘನಪಡಿಸುವಂತೆ ನಾವು ಕೂಡ ನಮ್ಮ ದೇವರಾದ ಕರ್ತನನ್ನು ಯೆಹೋವನನ್ನು ಆತನನ್ನು ಮನಪೂರ್ವಕವಾಗಿ ನಾವು ಆರಾಧಿಸೋಣ. ಯಾಕೆಂದರೆ ಆತನ ಕರಗಳಲ್ಲಿಯೇ ನಮ್ಮ ಜೀವಿತವು ಭದ್ರವಾಗಿ ಉಂಟು. ನಮ್ಮನ್ನು ಎಂದಿಗೂ ಕೂಡ ಆತನು ಬಿಟ್ಟು ಬಿಡುವ ದೇವರಲ್ಲ, ಆಗೋದಿಲ್ಲ ಎಂಬುದಾಗಿ ಆತನ ಬಾಯಿಯಲ್ಲಿ ಬರೋದೇ ಇಲ್ಲ. ಆತನು ನೆನೆಸಿದನ್ನು ಮಾಡಿ ಮುಗಿಸುವ ದೇವರು. ಬನ್ನಿರಿ ಪ್ರಿಯರೇ, ನನ್ನೊಂದಿಗೆ ಆತನನ್ನು ಹರ್ಷಿಸಿ ಉಲ್ಲಾಸಿಸಿ ಆ ಒಂದು ನಮ್ಮ ಭವಿಷ್ಯವನ್ನು, ನಮ್ಮ ಜೀವಿತವನ್ನು ಭದ್ರವಾಗಿಟ್ಟಿರುವಂಥ ಆ ದೇವರನ್ನು ನಾವು ಘನಪಡಿಸೋಣ. ಥ್ಯಾಂಕ್ ಯು ಜೀಸಸ್, ವಿ ಪ್ರೈಸ್. ಆಶ್ರಯ ದುರ್ಗನೇ, ಮಹಿಮಾ ಪ್ರಭಾವನೆ, ಬಲವಾದ ಬಂಡೆಯೇ, ಆಶ್ರಯಗಿರಿಯೇ, ರಾಜಾದಿರಾಜನೇ, ಜೀವ ಸ್ವರೂಪನೇ, ಇಮ್ಮಾನುವೇಲನೇ, ನಿತ್ಯನಾದ ತಂದೆಯೇ, ಬಾಳಿನ ಜ್ಯೋತಿಯು ನೀನಾಗಿ ಬಾ ತಂದೆ, ಬಾಳಿನ ಜ್ಯೋತಿಯು ನೀನಾಗಿ ಬಾ ತಂದೆ, ಕೈ ಹಿಡಿದು ನಡೆಸೆನ್ನನು, ನಿನ್ ಕೃಪೆಯು ನನಗಿರಲಿ. ನನ್ನೇಸುವೆ ಹೋ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ಕರುಣಿಸು ನನ್ನನು ನಿನ್ನಯ ಹಸ್ತದಿ, ಕರುಣಿಸು ನನ್ನನು ನಿನ್ನಯ ಹಸ್ತದಿ, ಕೈ ಹಿಡಿದು ನಡೆಸೆನ್ನನು, ನಿನ್ ಕೃಪೆಯು ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ಆಶ್ರಯ ದುರ್ಗನೇ, ಮಹಿಮಾ ಪ್ರಭಾವನೆ, ಬಲವಾದ ಬಂಡೆಯೇ, ಆಶ್ರಯಗಿರಿಯೇ, ರಾಜಾದಿರಾಜನೇ, ಜೀವ ಸ್ವರೂಪನೇ, ಇಮ್ಮಾನುವೇಲನೇ, ನಿತ್ಯನಾದ ತಂದೆಯೇ, ಬಾಳಿನ ಜ್ಯೋತಿಯು ನೀನಾಗಿ ಬಾ ತಂದೆ, ಬಾಳಿನ ಜ್ಯೋತಿಯು ನೀನಾಗಿ ಬಾ ತಂದೆ, ಕೈ ಹಿಡಿದು ನಡೆಸೆನ್ನನು, ನಿನ್ ಕೃಪೆಯು ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ.
ನೀನೇ ನನ್ನ ಬಂಡೆಯು ಕೋಟೆಯು, ದರ್ಶನ ನೀಡಿ ದಾರಿಯ ತೋರಿಸು. ನೀನೇ ನನ್ನ ಬಂಡೆಯು ಕೋಟೆಯು, ದರ್ಶನ ನೀಡಿ ದಾರಿಯ ತೋರಿಸು. ನನ್ನ ಶರಣನೇ ವಿಮೋಚಕನು ನೀ, ನನ್ನ ಶರಣನೇ ವಿಮೋಚಕನೇ ನೀ. ಕೈ ಹಿಡಿದು ನಡೆಸೆನ್ನನು, ನಿನ್ ಕೃಪೆಯು ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ಕರುಣಿಸು ನನ್ನನು ನಿನ್ನಯ ಹಸ್ತದಿ, ಕರುಣಿಸು ನನ್ನನು ನಿನ್ನಯ ಹಸ್ತದಿ. ಕೈ ಹಿಡಿದು ನಡೆಸೆನ್ನನು, ನಿನ್ ಕೃಪೆಯು ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ಕರ್ತನೇ, ಈ ಒಂದು ಆರಾಧನೆಯಲ್ಲಿ ನನ್ನೊಂದಿಗೆ ಯಾರೆಲ್ಲ ಸೇರಿ ಆರಾಧಿಸಿದ್ರು ಎಲ್ಲರ ಮೇಲೂ ನಿನ್ನ ವಿಶೇಷವಾದಂಥ ಪ್ರಸನ್ನತೆ, ನಿನ್ನ ಅಭಿಷೇಕ ಆವರಿಸಿಕೊಳ್ಳಲಿ ಅಪ್ಪ. ಈ ದಿನ ಮಾತ್ರವಲ್ಲ, ಈ ಜೀವನ ಪೂರ್ತಿಯು ನಿನ್ನನ್ನು ಆರಾಧಿಸುತ್ತಲೇ ಇರುವಂತೆ ನಮ್ಮ ಬಾಯಿಗಳಲ್ಲಿ ನಿನ್ನ ಸ್ತೋತ್ರವು ಯಾವಾಗಲೂ ಇರಿಸು ರಾಜ. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. 20 ವಾಲ್ಯೂಮ್ಗಳನ್ನು ಮಾಡುವುದಕ್ಕೆ ಸಹಾಯ ಮಾಡಿದ ದೇವರು ಇನ್ನು ಮುಂದೆಯೂ ಕೂಡ ಎಬೆನೇಜರ್ ಆಗಿ ಇದ್ದು ಮಹಿಮೆಯಿಂದ ಮಹಿಮೆಗೆ ಅಪ್ಪ ನೀ ನಡೆಸು ಸ್ವಾಮಿ. ಎಲ್ಲ ಘನತೆಯು, ಎಲ್ಲ ಮಹಿಮೆಯು, ಎಲ್ಲ ಪ್ರಭಾವವು ನೀನೊಬ್ಬನಿಗೇ ಉಂಟಾಗಲಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಕರುಣಿಸು ನನ್ನನು ನಿನ್ನಯ ಹಸ್ತದಿ, ಕರುಣಿಸು ನನ್ನನು ನಿನ್ನಯ ಹಸ್ತದಿ. ಕೈ ಹಿಡಿದು ನಡೆಸೆನ್ನನು, ನಿನ್ ಕೃಪೆಯು ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ.